ಟೇಸ್ಟ್ ನೋಡು. ಸಪೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಅಂದರೆ ಒಂದು 8:30 9 o'clock ಆಗಿತ್ತು. 9 o'clock ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಪಡ್ಡು ಮಾಡ್ತಿದ್ದೆ. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮಾಡ್ಕೊಂಡು ಬಿಡ್ಬೋದು. ಸಬ್ಬಾಕ್ಷಿ ಸೊಪ್ಪಿತ್ತು ಮನೆಯಲ್ಲಿ, ಅದನ್ನು ಹಾಕ್ಕೊಂಡು ಪಡ್ಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಡ್ಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಬ್ಬಾಕ್ಷಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಯಾರೆಟು ಮತ್ತು ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಬೋದು. ನಿಮಗೆ ಜಾಸ್ತಿ ತಿನ್ನೋದು ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀನಿ ಸೊಪ್ಪು ಮತ್ತು ಕ್ಯಾರೆಟ್ನ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತವಾ ಬಿಸಿ ಮಾಡಿ, ತವಾ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಡ್ಡು ಹಾಕ್ಕೊಳ್ಳೋದು. ನಾನಿಲ್ಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ. ಲೋ ಫ್ಲೇಮಲ್ಲಿಟ್ಟು ಪಡ್ಡುನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪಡ್ಡು ಕಾಂಬಿನೇಷನ್ ರೆಡ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಅಂದರೆ ಟೊಮೊಟೊ ಚಟ್ನಿ. ಬಟ್ ನಾನಿವತ್ತು ಟೊಮೆಟೊ ಚಟ್ನಿ ಮಾಡಿರಲಿಲ್ಲ, ಬರೀ ಕಡಲೆಬೀಜ ಚಟ್ನಿ ಮಾತ್ರ ಮಾಡ್ಕೊಂಡಿದ್ದೆ. ಸಾಕ್ಬಿಡ. ತಿಂಡಿ ತಿಂದು ಒಂದು ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದೆ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗೋಗ್ಬಿಡ್ತು. ಬೆಳಿಗ್ಗೆಯಿಂದನೇ ಬಿಸಿಲು ಕಾಯ್ತಾ ಇರುತ್ತೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಫುಲ್ಲು ಬಿಸಿಲು ಬಂದುಬಿಟ್ಟಿರುತ್ತೆ. ಇಂಥ ಸಮ್ಮರಲ್ಲಿ ಈ ಥರ ವಾಟರ್ ಮಿಲನು, ಮಸ್ಕ್ ಮಿಲನು, ಪಪ್ಪಾಯ ಈ ಥರ ಜ್ಯೂಸಸ್ನ ಪ್ರಿಫೇರ್ ಮಾಡಬೇಕು. ಅದರಲ್ಲೂ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ. ಹೊಲ್ದತ್ರ ಹೋಗೋಣ ಅಂತ ಕರ್ಕೊಂಡ್ಬಂದರು ಇವರು. ಈ ಬಿಸಿಲಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊಲ್ದತ್ರ ಹೋಗ್ತಾ ಇದ್ವಿ ಎಲ್ರೂ. ಹೊಲ್ದತ್ರ ಹೋಗಿ ಮರದ ಕೆಳಗಡೆ ಕುತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ತಣ್ಣಗಿರುತ್ತೆ ಅಂಥೇಳಿ ಹೋಗ್ತಾ ಇದ್ದೀವಿ ಹೊಲ್ದತ್ರ. ಒಂದು ಈ ಸೈಡ್ ಬಂದಿದೆ, ಒಂದು ಈ ಸೈಡ್ ಬಂದಿದೆ. ಅಂದರೆ ಡಬಲ್ ಅಂದರೆ ಈ ಸೈಡು ಈ ಸೈಡ್ ಎರಡೂ ಕಡೆನಾ? ಎರಡೂ ಕಡೆ ಏನಾಗುತ್ತೆ? ಹಾಂ ಹಾಂ, ಮಣ್ಣಲ್ಲಿ ಆಡಂಗಿದ್ರೆ ಇಲ್ಲೇ ಇರು, ನಾನು ಮನೆಗೆ ಕರ್ಕೊಂಡು ಹೋಗಲ್ಲ ನಿನ್ನ. ಒಂದ್ಸಲಿ ಅಷ್ಟೇ, ಮತ್ತೆ ಮತ್ತೆ ಆಡಬಾರ್ದು. ನೋ, ಲಾಸ್ಟ್ ಟೈಮ್ ಆಡಿದ್ಯಾ ಸಾಕು. ಮಣ್ಣು ಮುಟ್ಬೇಡ ಅಂತ ಹೇಳಿಲ್ವ ನಾನು? ಏನು ಹೇಳಿದೆ ನಿಂಗೆ? ಏನು ಹೇಳಿದ್ನಪ್ಪ ನಾನು ನಿಂಗೆ? ಈವ್ನಿಂಗ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬಟ್ಟೆ ಇತ್ತು ಮಡ್ಚೋಣ ಅಂತೇಳಿ ಹಾಕ್ಕೊಂಡು ಕುತ್ಕೊಂಡಿದ್ರೆ ನನ್ನ ಮಗ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನನಗೆ. ಸೊ ನನ್ನ ಮಗನ ಸುಧಾರಿಸ್ಕೊಂಡು ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಕೊಂಡು ಸೊಪ್ಪು ತೊಗೊಂಡಿದ್ದೆ, ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಹಾಕಿರ್ತಾಯಿದ್ದೀನಿ. ಸೊ ರಾತ್ರಿ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತೇಳಿ ಮೆಂತ್ಯ ಭಾತನ್ನ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಭಾತ್ ರೆಸಿಪಿನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಮೆಂತ್ಯ ಭಾತ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, 1 ಕಪ್ ಆಗೋಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಮೆಂತ್ಯ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ.
ಅದಾದಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಒಂದು 2 ಸ್ಪೂನಷ್ಟು ಆಯಿಲು 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ಬಟ್ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, 2 ಪೀಸ್ ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, 1 ಸ್ಟಾರ್ ಹೂವನ್ನ ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಉದ್ದುದ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು 1 ಟೊಮೊಟೊ, ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಹಾಕಾದ್ಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 1 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. ರೈಸ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 1 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ 2 ವಿಸಿಲ್ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಕೂಲ್ ಆಗಾಕ್ಬಿಡಿ. ಕೀರ್ತಿ ಅನ್ನೋದು ಫೇಮಸ್ ಅಂತೆ. ಏನದು ಹೋಟ್ಲಾ? ಅಲ್ಲಿಂದ ತೊಗೊಂಬಂದೆ ಇಡ್ಲಿ ಪೂರಿ. ನಂಗೆ ಫೋನ್ ಮಾಡಬೇಕಾ ಬೇಡವಾ ನೀನು? ನಿಮಗೋಸ್ಕರ ಗೋಲ್ಗಪ್ಪನ ಹುಡುಕೊಂಡು ಹೋಗಿದ್ದೀನಿ ಇವತ್ತು. ಇತ್ತಾ? ಬಿಡ್ತೀನ? ಚಲೋ, ಅಟ್ಲೀಸ್ಟ್ ಫೋನ್ ಮಾಡಿದೆ ತಾನೆ, ಅವಾಗಾದರೂ ಹೇಳ್ಬೇಕಾ ಬೇಡವಾ ನೀನು? ಏನಾದ್ರು ತೊಗೊಂಬರ್ತೀನಿ. ನಾನು ಜಾಸ್ತಿ ರೈಸ್ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ, ನೀನೇ ತಿನ್ನು ಅದನ್ನೆಲ್ಲ. ಟೇಸ್ಟ್ ನೋಡು. ಸಪೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಯಾವಾಗಾದರೂ ಬರಬೇಕಾದ್ರೆ ಬಿಸಿ ಬಿಸಿ ಅಲ್ಲಿಂದನೇ ತೊಗೊಂಬರ್ತೀನಿ. ಪೂರಿ ತಿಂದ ಬೂವ ತಿಂದ ಇವನು. ಅವ್ನು ತಿಂದ, ನಾನು ತಿಂದೆ. ಪರವಾಗಿಲ್ಲ, ತಿನ್ನು ಬಿಡು. ನಾನು ಸಿಲ್ಕಿ ಮಿಲ್ಕಿ ನೀನು. ನಿನಗೆ ಇಷ್ಟ ಆಯ್ತಾ? ತಗೊಂಬ ಇವತ್ತು ತಗೊಂಬ